ಸಿಎಂ ಸಿದ್ದರಾಮಯ್ಯನವರಿಗೆ ಮೊಣಕಾಲು ನೋವು ಸಮಸ್ಯೆ ಇದೆ. ತೀವ್ರ ನೋವಿನಿಂದ ಬಳಲುತ್ತಿದ್ದಾರೆ. ಇದೀಗ ಬಜೆಟ್ ಬೇರೆ ಪ್ರಾರಂಭ ಆಗಿರೋದ್ರಿಂದ ಈ ಬಜೆಟ್ ಅಧಿವೇಶನದಲ್ಲಿ ನಿಂತುಕೊಂಡೇ ಬಜೆಟ್ ಮಂಡನೆಯನ್ನ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಅವರ ಮೊಣಕಾಲು ನೋವು ಕಮ್ಮಿ ಆಗಿದೆಯಾ, ನಿಂತ್ಕೊಂಡೇ ಬಜೆಟ್ ಮಂಡನೆ ಮಾಡ್ತಾರಾ ಅನ್ನೋದೊಂದು ಪ್ರಶ್ನೆ. 2-3 ತಾಸು ನಿಂತ್ಕೊಂಡೇ ಬಜೆಟ್ನ ಓದಬೇಕು. ಸೊ ಅದು ಸಾಧ್ಯ ಆಗತ್ತಾ ಅಂತ ಈ ಬಾರಿ ಕುಳಿತೇ ಬಜೆಟ್ ಓದ್ತಾರೆ ಎಂಬ ಮಾತು ಕೂಡ ಇದೆ. ಆಪ್ತರಿಂದ ಈ ಮಾತು ಕೇಳಿ ಬರ್ತಾ ಇದೆ. ಇದೇ ಮಾರ್ಚ್ 7ಕ್ಕೆ ಬಜೆಟ್ ಅನ್ನ ಮಂಡಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. 6 ವಾರಗಳ ಕಾಲ ನಿಲ್ಲಬಾರದು, ಓಡಾಡಬಾರದು ಅಂತ ವೈದ್ಯರು ಸಲಹೆ ಕೊಟ್ಟಿದ್ದಾರೆ. ನಿಂತ್ರೆ ಓಡಾಡಿದ್ರೆ ಮೊಣಕಾಲು ನೋವು ಹೆಚ್ಚಾಗುತ್ತೆ ಅಂತ ವೈದ್ಯರು ಹೇಳಿದ್ದಾರೆ. ಆದರೆ ನಿನ್ನೆ ನಿಂತ್ಕೊಂಡೇ ಟ್ರಾವೆಲ್ ಎಕ್ಸ್ಪೋದಲ್ಲಿ ಭಾಷಣ ಮಾಡಿದ್ರು ಸಿಎಂ. ಹೀಗಾಗಿ ಸಿಎಂ ಮೊಣಕಾಲು ನೋವು ಈಗ ಕಮ್ಮಿ ಆಗಿದೆಯಾ, ಪರವಾಗಿಲ್ವಾ, ಬಜೆಟ್ ಅಧಿವೇಶನದಲ್ಲಿ ಹೆಂಗೆ ಬಜೆಟ್ ಮಂಡನೆ ಮಾಡೋದು ಹೆಂಗೆ ಅನ್ನೋದೊಂದು ಪ್ರಶ್ನೆ. ಸೊ ಸಾಮಾನ್ಯವಾಗಿ ಎಲ್ಲ ಕಡೆಯಲ್ಲೂ ನೀವು ನೋಡಿರಬಹುದು, ಬಜೆಟನ್ನು ನಿಂತುಕೊಂಡು ಮಂಡನೆ ಮಾಡ್ತಾರೆ. ಸುಮಾರು 2-3 ತಾಸು ಆಗುತ್ತೆ ಬಜೆಟ್ ಮಂಡನೆ ಅಂತಂದರೆ. ಇತ್ತೀಚೆಗೆ ಒಂದಷ್ಟು ಕಾರ್ಯಕ್ರಮಗಳಿಗೆ ವೀಲ್ ಚೇರಲ್ಲೂ ಕೂಡ ಸಿದ್ದರಾಮಯ್ಯನವರು ಬಂದಿದ್ರು. ಕಾರಣ ಅವರ ಮೊಣಕಾಲು ವಿಪರೀತವಾದಂಥ ನೋವಿದ್ದಂಥ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಎಲ್ಲೂ ಓಡಾಡಬೇಡಿ, ನಿಂತ್ಕೊಳ್ಬೇಡಿ, ರೆಸ್ಟ್ ಮಾಡಿ ಅಂತ ವೈದ್ಯರು ಸಲಹೆ ಕೊಟ್ಟಿದ್ದಾರೆ. ಬಟ್ ರಾಜ್ಯದ ಮುಖ್ಯಮಂತ್ರಿಗಳಾಗಿರೋದ್ರಿಂದ ನಾನಾ ಕಾರ್ಯಕ್ರಮಗಳು ಇದ್ದೇ ಇರುತ್ತೆ, ಎಲ್ಲವನ್ನೂ ಅವಾಯ್ಡ್ ಮಾಡೋದಕ್ಕಾಗಲ್ಲ. ಸೊ ನಿನ್ನೆ ಕೂಡ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು, ನಿಂತ್ಕೊಂಡು ಭಾಷಣ ಮಾಡಿದ್ರು. ಹಾಗಾಗಿ ಮೊದಲಿನಂತೆ ಓಡಾಡೋಕ್ಕಾಗತ್ತಾ, ಈಗ ನಿಂತ್ಕೊಂಡು ಬಜೆಟ್ ಮಂಡಿಸೋದಕ್ಕಾಗತ್ತಾ, ಸಾಧ್ಯ ಆಗತ್ತಾ, ಸಹಕರಿಸುತ್ತಾ ಅವರ ದೇಹ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಮುಂದೆ ಅಟೆಂಡ್ ಆಗ್ತಾರಾ? ಇಲ್ಲಿವರೆಗೆ ಕುಳಿತುಕೊಂಡೇ ಅಟೆಂಡ್ ಮಾಡ್ತಾ ಇದ್ರು. ಹಲವು ಪ್ರಮುಖ ಕಾರ್ಯಕ್ರಮಗಳಿಗೆ ನೋವಿನಿಂದ ಹೋಗೂ ಇರಲಿಲ್ಲ. ಈಗ ಸಹಜ ಸ್ಥಿತಿಗೆ ಬಂದಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಅಂತ ಅವರ ಹೆಲ್ತ್ಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಸಿಗಬೇಕಾಗಿದೆ. ಅವರ ಮೊಣಕಾಲು ವಿಪರೀತ ನೋವಾಗಿರುವಂಥ ಹಿನ್ನೆಲೆಯಲ್ಲಿ ಅವರಿಗೆ ನೋವು ಬಾಧಿಸ್ತಾ ಇದೆ. ಹಾಗಾಗಿ ಕೆಲವು ಕಾರ್ಯಕ್ರಮಗಳಿಗೆ ಅವರು ಹೋಗ್ತಿಲ್ಲ, ಅಂತರ ಕಾಯ್ದುಕೊಳ್ತಾ ಇದ್ದಾರೆ. ಕೆಲವೊಂದು ಹೋಗಲೇಬೇಕಾದಂಥ ಇಂಪಾರ್ಟೆಂಟ್ ಕಾರ್ಯಕ್ರಮಗಳಲ್ಲಿ ಮಾತ್ರ ಭಾಗಿಯಾಗ್ತಾ ಇದ್ದಾರೆ. ನಿನ್ನೆನೂ ಕೂಡ ಟ್ರಾವೆಲ್ ಎಕ್ಸ್ಪೋದಲ್ಲಿ ಭಾಗಿಯಾಗಿದ್ರು, ನಿಂತ್ಕೊಂಡು ಭಾಷಣ ಮಾಡಿದ್ರು. ಈಗ ಬಜೆಟ್ ಅಂತ ಅಂದರೆ ಅದು ಎಲ್ರಿಗೂ ಗೊತ್ತಿರೋ ಹಾಗೆಯೇ ಸುಮಾರು 2 ತಾಸಂತೂ ಖಂಡಿತವಾಗಿ ನಿಂತುಕೊಂಡೇ ಬಜೆಟನ್ನು ಮಂಡಿಸಬೇಕಾಗತ್ತೆ. ಸಿದ್ದರಾಮಯ್ಯನವರ ಬಜೆಟ್ ಮಂಡನೆಯೂ ಕೂಡ ಒಂದು ದಾಖಲೆನೇ. ಆದರೆ ಈ ನಿಂತ್ಕೊಂಡು ಬಜೆಟ್ ಮಂಡನೆ ಮಾಡೋದಕ್ಕೆ ಅವರಿಗೆ ಸಹಕಾರಿ ಆಗತ್ತಾ? ನೋವು ಸ್ವಲ್ಪ ಮಟ್ಟಿಗಾದರೂ ಕಮ್ಮಿ ಆಗಿದೆಯಾ, ಅಥವಾ ಕೂತ್ಕೊಂಡೇ ಈ ಬಾರಿ ಏನಾದರೂ ಬಜೆಟ್ ಮಂಡನೆಯನ್ನು ಮಾಡ್ತಾರಾ? ಅದನ್ನು ನೋಡಬೇಕಾಗತ್ತೆ. ಆ ಬಗ್ಗೆ ಅವರ ಆಪ್ತರ ಬಳಿ ಏನಾದರೂ ಚರ್ಚೆ ಮಾಡಿದ್ದಾರಾ? ಸೊ ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಡಿಸಿಷನನ್ನು ಆಲ್ರೆಡಿ ಹೇಳಿದ್ದಾರಾ? ಇದೆಲ್ಲವೂ ಕೂಡ ಕುತೂಹಲ ಇದೆ. ಕಾಲು ನೋವು ಇರೋದ್ರಿಂದ ಆಲ್ರೆಡಿ ಟ್ರೀಟ್ಮೆಂಟ್ ತೆಗೆದುಕೊಳ್ತಿದ್ದಾರೆ. ವೈದ್ಯರು ಕೂಡ ಅವ್ರಿಗೊಂದು ಕಿವಿ ಮಾತು ಹೇಳಿದ್ದಾರೆ, ಜಾಸ್ತಿ ಓಡಾಡೋಕ್ಕೆ ಹೋಗಬೇಡಿ, ಜಾಸ್ತಿ ನಿಂತ್ಕೊಳ್ಳೋಕೆ ಹೋಗಬೇಡಿ, ಆದಷ್ಟು ಕುಂತ್ಕೊಂಡು ರೆಸ್ಟ್ ಮಾಡಿ ಅನ್ನೋದನ್ನು ಹೇಳಿದ್ದಾರೆ. ಹಾಗಾಗಿ ರಿಸ್ಕ್ ತೆಗೆದುಕೊಳ್ತಿಲ್ಲ, ವೀಲ್ ಚೇರಲ್ಲಿ ಓಡಾಡ್ತಾ ಇದ್ರು.